ಹೋಗಿ ಬಟಾಟಿ ವಡಾಪಾವ್ ಬಟಾಟಿ ಬಜ್ಜಿ ತಂದೀರಿ ಅಜ್ಜಾರು. ಮಿರ್ಚಿ ಬಜ್ಜಿ ವಡಾಪಾವ್ ತೊಗೊಂಡ್ಬಂದ್ರೆ ನಾನು ಬಟಾಟಿ ಬಜ್ಜಿ ಮತ್ತು ವಾಂಗಿ ಬಜ್ಜಿ ತೊಗೊಂಡ್ಬಂದೆ. ಹಾಂ, ವಾಂಗಿ ಬಜ್ಜಿ ಅಂದ್ರೆ ಬದ್ನಿಕಾಯಿ ಬಜ್ಜಿ ರೀ. ಬಜ್ಜಿ ಬರೀ ಒಂದೇ ಪ್ಲೇಟ್ ತೊಗೊಂಡ್ಬಂದಿನಿ. ಹಾಂ, ಬಂದವು ತಿನ್ನೋಣಂತ. ಮಿರ್ಚಿ ಬಜ್ಜಿ ಬರೀ ಅದಾವ, ಇವು ಬೇರೆ ಟೈಪ್ ಲೇಟ್ ತಗೊಂಬ. ಬಟಾಟಿ ಬಜ್ಜಿ ತಂದಿನ ಬಾರ ವಯಸ್ಸು. ಬಟಾಟಿ ಬಜ್ಜಿ ಮಸ್ತ್ ಇರುತ್ತೆ ನೋಡ್ರಿ. ನಾ ಅಂದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಅಜ್ಜಿ ಎಲ್ಲರಿಗೂ ಕೊಡಾತಾರ. ಬರತೈತಿ ನಂದು ತೋರ್ಸ. ಮಸ್ತ್ ಮಾಡಿರ್ತಾರೆ ಇವ್ರು ಬಟಾಟಿ ಬಜ್ಜಿ. ಮತ್ತೆ ಇದು ಬದ್ನಿಕಾಯಿ ಬಜ್ಜಿ. ಟ್ರೈ ಮಾಡಿರಿ ಪಾಪ ಬದ್ನಿಕಾಯಿ ಬಜ್ಜಿ. ಫಸ್ಟ್ ಟೈಮ್ ಟ್ರೈ ಮಾಡಿ ತೊಗೊಂಬಂದು ಅಲ್ಲಿ ನೀವು ಒಂದು ತಗೋ. ಟ್ರೈ ಮಾಡಿ. ಉಪ್ಪ ಹುಳಿಕಾಯಿ ಹಾಕಿರ್ತಾರೆ ಇದ್ರಾಗ. ಮಸ್ತ್ ಐತೈತಿ. ವಡಾಪಾವ್, ಬದ್ನಿಕಾಯಿ, ಬಟಾಟ, ಮಿರ್ಚಿ. ನೋಡಿ ಫುಲ್ ಭಯ. ಪಾರ್ಟಿ ಅಂತ ನಮ್ಗೆ ಇರುತ್ತೆ. ಪಾರ್ಟಿ ಬಚ್ಚಾ ಪಾರ್ಟಿ ಅದ. ಏನು ಸಿಗ್ತೀವಿ ಅಂತ ಗೊತ್ತ್ರಿ. ನಮ್ಮ ಮನೆ ಒಳಗೆ ಎಗ್ ರೈಸ್ ಮಾಡತ್ತ ವೈಶು. ನೋಡ್ರಿ ಏನೇನು ಮಾಡತ್ತ ನೋಡೋಣಂತ. ಈಗ ಆಲ್ರೆಡಿ ಎಲ್ಲ ಮಾಡ್ಕೊಂಡಾಕಿ. ಇಲ್ಲಿ ಎಗ್ ಫ್ರೈ ಮಾಡಿ ಇಟ್ಕೊಂಡಾಗ ಇಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕೊಂಡ ಎಣ್ಣೆ ಒಳಗೆ. ಈಗ ಮಸಾಲ ಹಾಕ್ತಾಳೆ. ಏನೇನು ಮಸಾಲ ಹಾಕ್ತಾಳೆ ನೋಡೋಣಂತ ನೋಡ್ರಿ. ಅಗಳೇ ಹೋಗಿ ತತ್ತಿ ತೊಗೊಂಬಂದಿದ್ವಿ ನಾವು. ಈಗ ಮತ್ತು ನೆಕ್ಸ್ಟ್ ಇದು ಹಾಕ್ಕೊಳತ್ತಾಳ್ರಿ ತತ್ತಿ. ಮತ್ತು ಇದ್ರೊಳಗೆ ಅದು ಏನೋ ಫ್ರೈ ಮಾಡಿ ಇಟ್ಕೊಂಡಿಲ್ಲ. ಫ್ರೈ ಎಲ್ಲದು ಒಳಗಿಂದ ಅನ್ಸುತ್ತೆ. ತತ್ತಿ ಒಳಗಿಂದ ಇಲ್ಲ ವಯಸ್ಸು ಎಲ್ಲ ಮಿಕ್ಸ್. ಹೌದಾ? ಇದು ನಾ ಬೇರೆ ಮಾಡ್ತೀನಿ. ಏನೋ ಬೇರೆ ವಯಸ್ಸು ಜಬರ್ದಸ್ತ್ ಮಾಡ್ತಾಳೆ ಅಡುಗೆ. ನಂಬರ್ ಒನ್ ಮಾಡಿದಳು. ಆಕಿನ ಕ್ರಿಯೇಟಿವಿಟಿನೂ ಭಾಳ ಇರ್ತದೆ ಒಳಗೆ. ಪಟ 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 ಮಾಡ್ತಾವ ಜಬರ್ದಸ್ತ್. ಈಗ ಖಾರ ಹಾಕಿದಳ್ರಿ. ಈಗ ಅರ್ಶಿನ ಹಾಕ್ಲಿಕ್ಕತ್ತ. ಅದು ಪ್ಯಾಕೆಟ್ ಮಸಾಲ 3 ಸ್ಪೂನ್ ಖಾರ ಹಾಕ್ಬೇಕ್ರಿ. ಇದು ಎಗ್ ಕರಿ ಮಸಾಲ ಹಾಕ್ಬೇಕು ನೋಡ್ರಿ. ಮಸಾಲೆ ಎಷ್ಟು ಬೇಕು ಅಷ್ಟು ಹಾಕೋಬೋದ್ರಿ. ಇದು ಒಂದು ಫುಲ್ ಹಾಕಿ. 1 ಫುಲ್ ರೀ. ಅಲ್ಲ ಲಸಣ ಪೇಸ್ಟ್ ಇಲ್ಲ. ಹೇಳ್ಬೇಕಿಲ್ಲ ತೊಗೊಂಬರ್ತಿದ್ವಿ. ನಂಗೆ ಲಕ್ಷಣ ಆಗಿಲ್ಲ. ಮಸ್ತ್ ಮಾಡ ನೋಡ್ರಿ. ಅವ್ರ ಮಮ್ಮಿ ಹೆಂಗದ ಮಮ್ಮಿ ಮಗಳಿಗೆ ಸೋಯಾ ಸಾಸ್ ಮೇನ್. ರೆಡ್ ಚಿಲ್ಲಿ ಸಾಸ್ ರೀ, 1 ಸೋಯಾ ಸಾಸ್ ರೀ. ಈಗ ರೆಡ್ ಚಿಲ್ಲಿ ಸಾಸ್ ಹಾಕಕತ್ತಾಳ್ರಿ. ಮಸ್ತ್. ಎರಡು ಸ್ಪೂನ್ ಹಾಕಿದ್ ನೋಡ್ರಿ. ಇದನ್ನು ಹಾಕಿಲ್ಲ, ಉಪ್ಪು ಹಾಕಿಲ್ಲ. ಇಲ್ಲೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮ ಫ್ರೆಂಡ್ಸಿಗೆ ಫೋನ್ ಹಚ್ಚಿ ಬಂದು ಕೇಳತ್ತಿದ್ರಿಲ್ಲ, ಬ್ಲಾಗ್ ಮಾಡಿವಲ್ಲ ಹೆಂಗಿದ್ರು ಹೌದು ಅದು ಹೇಳ ಪ್ರೂಫ್. ಬ್ಲಾಗ್ ಐತಲ್ಲ, ನೀವು ಎಲ್ಲರಿಗೂ ಸುಳ್ಳು ಹೇಳ್ತೀವಿ. ಹಿಂಗಂದ್ರೆ ನಾನು ವಾಟ್ಸಿದ್ರು ಅದಕ್ಕೆ ನೆನಪು ಮಾಡ್ದಾಗ ನೆನಪಾತ್. ಈಗ ನೆನಪು ಮಾಡಿ ಚಲೋ. ಈಗೂ ಎಗ್ ರೈಸಿಗೆ ನಾ ಮಾಡಕತ್ತ ನೋಡ್ರಿ. ಹೆಸರು ಹೇಳಿ. ಹೇಳಿ ನಿಮ್ಮ ಫ್ರೆಂಡ್ಸಿಂದು. ಹರ್ಷ, ಪೃಥ್ವಿ. ಸಾಕು, ಇಬ್ಬರು ಸಾಕು. ಅವ್ರಿಬ್ರು ಭಾಳ ಮಸ್ತ್ ನೋಡ್ರಿ. ಫ್ಲೇವರ್ ಹೆಂಗೆ ಬಂದೈತಿಗ. ಫ್ಲೇವರ್ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಒಟ್ಟು ಮಸ್ತ್ ಬಂದೈತಿ. ಖಾರ ಹುಳಿ ಮಸ್ತ್ ಮಾಡ್ತಾಳ್ರಿ ಅಡುಗೆ. ಖಾರ ಆಗಿರ್ತೈತೆ. ಅದು ರೆಡ್ ಚಿಲ್ಲಿ ಹಾಕಿರ್ತಿಯಲ್ಲ. ಇದು ಆ್ಯಕ್ಚುಲಿ ಅಜ್ಜಾರಿಗೆ ಸಪ್ರೇಟ್ ಮಾಡೀವ್ರಿ. ಅವ್ರು ಎಗ್ ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಸಪ್ರೇಟ್ ಮಾಡೀನಿ ನಾನು. ಇದು ನನಗೆ, ವೈಶುಗ, ಮಾಮಾಗ, ಅಜ್ಜಿಗೆ. ಬೇಯಬೇಕನ್ನ ಬೇಯಬೇಕ್ರಿ. ಸ್ವಲ್ಪ ಅದು ದಮಾಸ್ಕೋಬೇಕೆ ಬೇಯಬೇಕು ಗೊತ್ತಿಲ್ಲ. ಒಟ್ಟು ಎರಡ್ದಾಗ ಒಂದು ಇದು ರೈಸ್ ಹಾಕ್ಬೇಕು ನೋಡ್ರಿ. ಅದಕ್ಕೆ ಹಾಕಿ ಅಲ್ಲಟ್ ಐತ್ಲ. ಮೇಲೂ ಹಾಗೆ ಬರತೈತಿ. ಸೇಮ್ ಹೊರಗಿನ ಗತೆನೇ ಆಗೈತಿ. ತೆಗ್ದೈತಲ್ರಿ. ಹಾಂ ಹಾಕ ನೋಡ್ರಿ. ಬಿಸಿ ಅನ್ನ ಮಾಡಿದ್ದೆ ರೀ. ಹಾಕಿ ಈಗ ತಿರ್ಗಾಡ್ಸಿದ್ರಿ. ಈಗ ಮಸ್ತ್ ಎಗ್ ರೈಸ್ ಸೇಮ್ ಹೊರಗಿನ ಗತೆನ ಆತು ನೋಡ್ರಿ. ಈಗ ಕಾಣತೈತಿ ಮಸ್ತ್ ಆಗೈತೆ ನೋಡ್ರಿ. ಬಾಯಾಗ ನೀರು ಬರಾಕತ್ತೀರಿ ನಮಗೂ. ನಿಮಗೂ ಬರಾಕತ್ರ ಕಮೆಂಟ್ ಮಾಡ್ರಿ. ತೆಗೆದು ಕೊಡ್ರಿ. ಬರತ್ತಿಲ್ಲ ತೆಗೆದು ಕೊಟ್ಟೇರಿ ಆಕೆಗೆ. ಸೋಯಾ ಸಾಸ್ ನೋಡ್ಕೊಂಡು ಹಾಕ್ರಿ. ಹಾಂ ಹೌದು. ಸ್ವಲ್ಪ ಇದಿರ್ತೈತಲ್ಲ ಅದು ಹುಳಿ. ಇಷ್ಟು ಸಾಕು ನೋಡ್ರಿ. ಎರಡದಷ್ಟು ಕೊತ್ತಂಬರಿ ಇಲ್ಲಿ ಐತಿ. ಸ್ವಲ್ಪ ಐತೆ ಇಲ್ಲ. ಕೊತ್ತಂಬರಿ ಎಲ್ಲ ಹಾಳಾಗೈತ್ರಿ. ಎಲ್ಲ ಹಾಳಾಗೈತೆ. ಅದು ಕೊತ್ತಂಬರಿ ಇಲ್ಲ ಬಿಡಿ. ಆದರೂ ಮಸ್ತ್ ಬಂದೈತೆ ನೋಡ್ರಿ. ಸೇಮ್ ಹೊರಗಿನ ಇದ್ರ ಗತೆ ಬಂದೈತಿ. ಸ್ಟ್ರೀಟ್ ಫುಡ್ ಗತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿಸ್ಕೊಂಡು ತಿಂತಾರೆ. ತಗೋ ನಿನ್ನ ಕೈಯಾಗ. ಮತ್ತು ನೋಡ್ರಿ ಮ್ಯಾಗ ಹಾಕಿದ್ಲಕ್ಕಿ ಇದನ್ನು
ಫ್ರೈ ಮಾಡಿ ಇಟ್ಕೊಂಡಿದ್ದು ಮಸ್ತ್. ಮಾಮಕ್ಕಿರಿ ಮಾಮ. ಕರೆದು ಬರ್ತೀನಿ ಅಂದ್ರೆ ಏ ಬಾ ಆಕಿ ಮಾಡಿದ್ಲು ಅಷ್ಟು ಮಸ್ತ್ ಮಾಡಿಲ್ಲ. ಇಲ್ಲಿ ನಮ್ದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಇಟ್ಟೈತ್ರಿ ನಡಿ ಬಾ. ಏನು ಬಿಡಬೇಕು ಏನೋ ಮಾಡಿದ್ಲು ಬಾ ನಡಿ. ಅಡಿಗೆ ಬಂದ್ರೆ ಮಸ್ತ್ ಮಾಡೋ. ನೋಡ್ರಿ ಮಸ್ತ್. ಇದೇನು ಬಿಡಲ್ಲ ಇದು ಅಜ್ಜಾರಿಗೆ ಸಪ್ರೇಟ್ ಅದ. ಅಲ್ಲ ಲಸೂರಿ ಪೇಸ್ಟ್ ಮಸ್ತ್ ಆಗೈತಿ. ಏನಿಲ್ಲ ಎಲ್ಲ ತೊಗೊಂಡು ಬರ್ತಿದ್ರಲ್ಲ ಮತ್ತೆ ಲಕ್ಷ ಆಗಿಲ್ಲ. ಇದೇನೈತಿ ಹ್ಯಾಂಡಲ್ ಅಂತ ನೋಡ್ರಿ, ಬೈಕ್ ಅಲ್ಲ ಅಜ್ಜಿ ತೊಗೊಂಡೋಗ್ಯಾರ. ಆತ್ ನೋಡ್ರಿ ಎಗ್ ರೈಸ್ ನೋಡ್ರಿ ಮಸ್ತ್ ಆಗೈತಿ ನೋಡ್ರಿ. ಇದು ಮ್ಯಾಗಿ ಮ್ಯಾಗಿ ಮಸ್ತ್ ಇದು. ಹಿಂಗೆ ಬಾಯಿಗೆ ತಿನ್ಬೇಕಾದ್ರೆ ಹತ್ತಬೇಕು ಅಂದ್ರೆ ಮಜಾ ಬರ್ತದೆ. ಹೇಳಿದ್ರಿ ಭಾರಿ ಕ್ರಿಯೇಟಿವಿಟಿ ಅದ, ಭಾರಿ ಕ್ರಿಯೇಟಿವಿಟಿ. ಈಗ ಮತ್ತೆ ಇದು ಮಾಡ್ಬೇಕು. ಏನು ಮಾಡಿದ್ರಿ ಮ್ಯಾಗ ಹಾಕೊಂಡು ತಿನ್ನಾಕ ಸಣ್ಣಗೆ ಹೆರ್ಚ್ಕೊಂಡು ತಿನ್ಬೇಕಲ್ಲ ಅದಕ್ಕೆ ಫುಲ್ ಪದ್ಧತಿ ಸರಿ ಮಾಡ್ಕೊಂಡ್ರಿ. ಎಲ್ಲ ಐಟಮ್ ಬೇಕು, ಎಲ್ಲ ರೀತಿ ಪದ್ಧತಿ ಸಿರ್ಬೇಕು. ಮತ್ತೆ ಹೌದು ಮತ್ತೆ ಎಲ್ಲ ಚಲೋ ಆತೈತಿ. ಮತ್ತೆ ಒಂದು ಬಿಟ್ರೆ ಒಂದಿಲ್ಲ ಅಂದ್ರೆ ಏನು ಚಲೋ ಆಗ ಬಹುದು ಮಾಡಿ ಭಾಳ ಹಾ ತಿನ್ನಬೇಕಾದ್ರೆ ಅರ್ಧ ಬೇಕಂತ ಹೇಳ್ತೀನಿ. ಆಮ್ಯಾಗ ಅನ್ನಕ್ಕೆ ಹೋಗ್ಬೇಡ್ರಿ. ಈಗ ನಿನಗೂ ಬೇಕಾದ್ ತಗೋ. ಆಮ್ಯಾಗ ತಿನ್ನೋದು ನೋಡಿ ನನಗೂ ಬೇಕಾಗ್ತಾವ. ಆದ್ರೂ ತಗೋತಾಳಕಿ 100% ಇವು ಇನ್ನೂ ಸ್ವಲ್ಪ ತಗೋಬೇಕಿಲ್ಲ ಇವು ಸಾಕಿಟ್ಟೆ ತರಕ್ ಹೋಗಳಲ್ಲ. ಓಕೆ ತಗೋ ಮಸ್ತ್ ಆಗೈತೆ ನೋಡ್ರಿ ಇದು. ಬಟ್ ಟೇಸ್ಟ್ ಹೆಂಗಾಗೈತೆ ಗೊತ್ತಿಲ್ಲ. ಈಗ ಈರುಳ್ಳಿ ಬಾರೀಕ್ ಅಂತ ಹಚ್ಚಿ ಇನ್ನ ಆಗಿಲ್ಲ. ಪ್ಲೇಟ್ ಒಳಗೆ ಹೊಡಿರಿ ಊಟ. ಓ ಹಂಗೆ ಈಗ ಊಟ ಮಾಡೋದಲ್ಲ, ಈಗ ಬಿಸಿ ಬಿಸಿ ತಿನ್ಬೇಕಾ? 9 ಆತ್ಲ ಹೌದಿಲ್ಲ? 9 ಆತಿಲ್ಲ ನೋಡ್ರಿ ಮತ್ತೆ. ಒಂದು ಇದು ಸಣ್ಣದ ಆಮ್ಲೆಟ್ ಹಾಕಿದ್ದು. ಓಹೋ ಆಮ್ಲೆಟ್ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮಾಡತ್ತಾಳ್ರಿ. ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಅದ್ರೊಳಗೆ ಹೆಂಗೆ ಆಮ್ಲೆಟ್ ಮಾಡಲಿ? ನಂಗೆ ಗೊತ್ತಿಲ್ವಾ ಏನು ಬೇಕು ಆಮ್ಲೆಟ್ ಮಾಡಕ್ಕೆ? ಇದು ಬರಲ್ಲ ಬೇಡದು ಇದ್ರದ್ದು. ಇದ್ರೊಳಗೆ ಮಾಡ್ಬೇಕು. ಹೆಂಗೆ ಮಾಡೋದು? ಅಲ್ಲ ಐತ್ಲ ಅದು ತಗೋಲ್ಲ ಅದು. ಮತ್ತೆ ಇದ್ರೊಳಗೆ ಮಾಡ್ಬಿಡು. ಉಲ್ಟಾ ಇದ್ರೊಳಗೆ ಬರೋಬ್ಬರು ಕುಡ್ತೈತೆ. ಯಾಕೆ ವಶು ಇದ್ರೊಳಗೆ ಮಸ್ತ್ ಕುಡ್ತೈತೆ ಅದು. ಇದ್ರೊಳಗೆ ಮಸ್ತ್ ಒಂಥರ ಹಾಫ್ ಬಾಯ್ಲ್ಡ್ ಟೇಸ್ಟ್ ಕರೋನ್ ಬಗಾಯ. ಓಕೆ ಶೋರ್. ಈ ಅಷ್ಟು ಬೇಡ, ಸ್ವಲ್ಪ ಕೊಡು ಕೈಯಾಗ. ಬಿಸಿ ಬಿಸಿ ಐತೆ ಸ್ವಲ್ಪ. ಈ ಸುಡೋದೈತೆ. ಸೈಡಿಂದ ಕೊಡು. ಹಾಂ ಹಂಗೆ ಕೊಟ್ಬಿಡವ. ಉಪ್ಪು ಖಾರ ಉಪ್ಪು ಕಡಿಮೆ ಆಗೈತಿ. ಪಕ್ಕಾ ಉಪ್ಪು ಕಡಿಮೆ ಇಲ್ಲ ಮಸ್ತ್ ಆಗೈತೆ, ಪರ್ಫೆಕ್ಟ್ ಆಗೈತಿ. ಏನೂ ಕಮ್ಮಿ ಆಗಿಲ್ಲ, ಅಲ್ಟಿಮೇಟ್ ಆಗೈತೆ. 2 ಹಚ್ಚಿಲ್ಲ ಉಳ್ಳಾಗಡ್ಡಿ. ಓ ನೋಡ್ರಿ ಏನೇನು ಮಾಡತ್ತಾಳೆ. ಅಯ್ಯ ಮತ್ತೆ ಹಿಂಗ ತಿನ್ಬೇಕಲ್ಲ ಎಗ್ ರೈಸ್. ಹಿಂಗೆ ಈ ಇದ್ರ ಮೇಲೆ ತತ್ತಿ ಹೊಡೆದು ಹಾಕ್ತೇನೆ. ನಂಗೆ ಹಂಗೆ ಬೇಕು, ಎಲ್ಲರಿಗೂ ಹಂಗೆ ಮಾಡ್ತು. ಇರ್ಲಿ ಹಂಗೆ ಇರ್ಲಿಲ್ಲ. ಮತ್ತೊಂದು ಪ್ಲೇಟ್ ಅದು ಇನ್ನೂ ಬಿಸಿ ಬಿಸಿ ಐತಲ್ಲ ಕುಡಲ್ ವಯಸ್ಸು. ಇದು ಇನ್ನೂ ಬಿಸಿ ಬಿಸಿ ಐತಲ್ಲ ಹಂಗೆ ಕುಡಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಕುಡ್ತಿತ್ತಲ್ಲ. ಅಯ್ಯ ಯಾಕೆ ಇರ್ಲಿ ಬಿಡು, ಹಂಗೆ ನಡೀತಿತ್ತಲ್ಲ. ಅದ್ರೊಳಗೆ ಏನೈತಿ ಹಂಗ ಕೆಳಗಿಡ ಈಗ 1 ನಿಮಿಷ. ಈ ಸೊಕಸ. ಓಕೆ ಇದು ಹಾಫ್ ಬಾಯ್ಲ್ ಮಾಡಿ ಪಟ್ಟಕ್ನೆ ಹಾಕ್ಬೇಕು ಅದ್ರ ಮೇಲೆ, ರೈಸ್ ಮೇಲೆ. ಪ್ಲೇಟ್ ಒಳಗೆ ಹಾಕ್ಬೇಕು. ಮತ್ತೆ ಪ್ಲೇಟ್ ಒಳಗೆ ಮೊದಲು ಸರ್ವ್ ಮಾಡ್ಕೊಂಡು ಬಿಟ್ಬಿಡ್ಕೋ. ಪ್ಲೇಟ್ ಎಲ್ಲಿಟ್ಟಿ? ಇದು ತಗೋಲ್ಲ ಇದು. ಎಲ್ಲ ಅದು ಪ್ಲೇಟ್ ಕೊಡು. ಅಜ್ಜಿಗೊಂದು ಪ್ಲೇಟ್. ಅಜ್ಜಿದು ಗೊತ್ತಿಲ್ಲ ಅವ್ರ. ಅಜ್ಜಿ ಅವ್ರು ತಿನ್ನೋದಿಲ್ಲ ಹಂಗೆ. ಕುಂದಿರ್ತೈತಿ ಬಿಸಿ ಬಿಸಿ ಇದ್ದಾಗ ಕುಂದಿರ್ತೈತಿ. ಫುಲ್ ಪದ್ಧತಿ ಸರಿ ಮಾಡ್ತಾಳೆ ನೋಡ್ರಿ ಈಕಿ. ಅದು ನಂಗೆ ಸ್ನ್ಯಾಪ್ ಹೊಡಿಯಕ್ಕೆ ಬೇಕಲ್ಲ. ಓ ಹಿಂಗೆ ಸ್ನ್ಯಾಪ್ ಸಂಬಂಧ ನಮ್ಮ ಮನೆ ಒಳಗೆ ಕೇಳಿದ್ರೆ ನಾನು ಹಿಂಗ ಮಾಡ್ತೀನಿ. ಇಲ್ಲಿ ಹೇಳ್ರಿ ಪ್ರೆಸೆಂಟೇಷನ್ ಇರ್ಬೇಕು. ಪ್ರೆಸೆಂಟೇಷನ್ ಎಷ್ಟು ಚಂದ ಇರ್ತೈತಿ ಎಷ್ಟು ತಿನ್ನಕ್ಕೆ ಮನಸ್ಸು ಬರ್ತೈತಿ. ತಬ್ಬಡಿ ನೋಡ್ರಿ ಇದು ಪದ್ಧತಿ. ಬಿಸಿ ಬಿಸಿ ಇರು ಸ್ವಲ್ಪ. ನೋಡ್ರಿ ಯಾರು ಏನು ಮಾಡಕ್ ಹೋಗ್ಬೇಡ್ರಿ. ಪ್ಲೇಟ್ ಯಾರು ಏನು ಮಾಡಲ್ಲ ಪ್ಲೇಟ್. ಯಾರೇನು ಮಾಡ್ತಾರೆ? ನೀ ಹಾಕೊಂಡು ನೋಡ್ಕೋತಿ ಕೂತೇವೆ ನಾವು. ಮೊದಲು ಎಷ್ಟು ಎಗ್ ರೈಸ್ ಇತ್ತಿದ್ರಿ ನಾ ಅವಾಗ ಇನ್ನೂ ಇಲ್ಲಿ MS ಒಳಗೆ MS ಇಲ್ಲ ಮೋಸ್ಟ್ಲಿ ಡಿಗ್ರಿ ಒಳಗಿದ್ದಾಗ ಅನ್ಸುತ್ತೆ. ಎಲ್ಲರೂ ಊರಿಗೆ ಹೋಗ್ತಿದ್ದಾರೆ. ಬೆಂಗಳೂರಿಗೆ ಹೋಗಿದ್ರು. ಮಮ್ಮಿ ಪಪ್ಪ ಯಾರು ಇರಲಿಲ್ಲ. ಅವಾಗ ಇಲ್ಲೇ ನಮ್ಮ ಕಾಲೇಜ್ ಮುಂದೆ ಎಗ್ ರೈಸ್ ಮಾಡ್ತಿದ್ರು. ಅಲ್ಟಿಮೇಟ್ ಎಗ್ ರೈಸ್ ಮಾಡ್ತಿದ್ದಾರೆ. ಎಗ್ ರೈಸ್ ಅವಾಗೇ ತಿಂದಿದ್ದು ನೋಡ್ರಿ. ಎಗ್ ರೈಸ್ ಮಸ್ತ್ ಅನಿಸ್ತೈತೆ ಅವಾಗ. ಅವ್ರು ಏನೋ ಹಾಕ್ತಾರೆ ಎಗ್ ರೈಸ್ ಮಸ್ತ್ ಒಂಥರ ಟೇಸ್ಟಿ ಬೇರೆ ಇರ್ತೈತಿ. ಅವ್ರಿಗೆ ಏನೋ ಹಾಕ್ತಾರ. ಪೇಪರ್ ಅದೇನೇನು ಇರ್ತೈತಿ. ಪೇಪರ್ ಅದು ಇದು ಪೆಪ್ಪರ್ ಹುಳಿ ಏನೇನ ಭಾರಿ ಒಂಥರ ವಿನೆಗರ್ ಹಾಕ್ತಾರ. ವಿನೆಗರ್ ತಿನ್ಬಾರ್ದು ಆಕ್ಚುಲಿ. ಒಂಥರ ಏನೋ ಟೇಸ್ಟೇ ಬೇರೆ ಇರ್ತೈತ್ರಪ್ಪ ಅವ್ರು. ಕಲರ್ ಹಾಕಿರ್ತಾರ ರೈಸ್ ಮೇಲೆ. ನಂಗೆ ಸ್ವಲ್ಪ ಹಾಕು.
ನೋಡ ಎಲ್ಲರೂ ಬರೋಬ್ಬರಿ ಐತಳ ಸಾಕು ನಾವು ಹೊರ ತುಂಬೈತಿ ಬಜ್ಜಿ ತಿಂದಿನಿ ಇದು ಬಟಾಟೆ ತಿಂದಿನಿ ಇಲ್ಲೇ ಕೂತ ತಿನ್ನ ನಾಳೆ ಹೋಗ್ತೈತಳ ಒಂದೇ ಸೆಕೆಂಡ್ ಹಂಗೆ ಯಾರು ನಾವೆಲ್ಲ ಹೆಂಗಿರ್ತೀವಿ ನಾವು ಎಲ್ಲರೂ ಏನೂ ಮಾಡೋದಿಲ್ಲ ಈಗ ನೋಡ್ರಿ ಏನು ಮಾಡ್ತಾಳೆ ಈಗ ಮ್ಯಾಗ ಐತ ಉಳ್ಳಾಗಡ್ಡಿ ಹಾಕ್ತೀನಿ ಈಗ ವಾ 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 ಮಾರಿ ಆತ ಮಸ್ತ್ ಮಾಡಿದ್ದಿಲ್ಲ ಹ್ಞೂ ಮತ್ತೆ ಅದ್ರಾಗೂ ಬಾಯ್ಲ್ಡ್ ಹಾಕ್ತೇನೆ ಉಳ್ಳಾಗಡ್ಡಿ ಬಾಯ್ಲ್ ಒಳಗೆ ಏನು ಹಾಕಂಗಿಲ್ಲ ಸ್ವಲ್ಪ ಇದು ಐತೆನಾ ಬ್ಲ್ಯಾಕ್ ಪೆಪ್ಪರ್ ಇಲ್ಲ ಅದಿದ್ರೆ ಜಜ್ಜಿ ಹಾಕ್ಬೇಕು ಮಸ್ತ್ ಆಕೈತಿ ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾಳೆ ನಂಬರ್ರಿ ತೋರಿಸ್ ನಿಮಗೆ ಮಸ್ತ್ ಈಗ ಅದೇನಪ್ಪ ಅಂತಂದ್ರೆ ಹಾಫ್ ಬಾಯ್ಲ್ಡ್ ಮಾಡ್ತಾಳೆ ಹಾಫ್ ಬಾಯ್ಲ್ಡ್ ಅಚ್ಚು ನೆನಪು ಬರ್ತೈತಿ ಹಾಫ್ ಬಾಯ್ಲ್ಡ್ ಅಚ್ಚು ಅಚ್ಚು ಭಾಳ ಇಷ್ಟ ಆಗುತ್ತೆ ನೀವು ನಾನು ಕೈಯ ಮಾಡಿದ್ದೆ ನಮ್ಮ ದೋಸ್ತನ ಹೆಸರು ಬಗ್ಗೆ ಹೇಳ್ತೀನಪ್ಪ ಹಾಫ್ ಬಾಯ್ಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹಾಕ್ಬೇಕು ಈ ಭಾಳ ಎಣ್ಣೆ ಹಾಕ್ಬೇಡಪ್ಪ ನನಗೆ ಅದು ಹೇಳ್ಬೇಕಲ್ಲ ಅದು ಎಣ್ಣೆ ತಗಂಗಿಲ್ಲ ಇದು ಎಷ್ಟು ಬಕ್ವಾಸ್ ಇತ್ತು ಹೇಳ್ತೀನಿ ಅಪ್ಪ ಯಪ್ಪ ಖರೆ ಗುರಿ ಎಂತ ಪ್ರೀ ವಾಸನೆ ಹೊಡಿಯತ್ತಿತ್ತದ ಹಾಕಿದರಿ ಇಲ್ಲಿ ನೋಡ್ರಿ ಇದು ಒಕ್ಕಟೆ ಬಿಟ್ರೆ ಅದು ಸ್ವಲ್ಪ ಸರಿ ಇಲ್ಲ ಇಪ್ಪ ಹೊಲಸ ವಾಸನೆ ಹೊಡಿಯತ್ತೈತಿ ಮತ್ತೆ ಎಲ್ಲಿ ಇಡ್ಬೇಕು ಹೇಳ ಈಗ ನಾವು ಇದು ಮಾಡಕ್ಕಿಲ್ಲ ಮತ್ತೆ ನಾವು ಮಧ್ಯಾಹ್ನದಿಂದ ಈಗ ಇಟ್ಟಿವಿ ನಾವು ರಾತ್ರಿ ಇಡ್ತೀವಿ ಒಮ್ಮೆ ಹಾಕೋದು ತೆಗೆದು ಅಂದ್ರೆ ಹೊಲಸ ವಾಸನೆ ಹೊಡಿತದ ಅದೇ ಗೊತ್ತು ಕಟ್ಟಿ ಇಟ್ಟಿರ್ತೀವಿ ನಾವು ಬಸ್ ನೋಡ್ರಪ್ಪ ಇಲ್ಲಿ ಹಾಕಿದ್ಲ ಇಟೇ ಹಚ್ಚಲ್ಲ ವಯಸ್ಸದು ಏನ್ ಮಾಡ್ಬೇಕು ಇದು ಇರ್ಬೇಕಲ್ಲ ಇದು ಸ್ವಲ್ಪ ಹಿಂಗ ಇನ್ನೂ ಅಗಲಿರ್ಬೇಕ್ರಿ ಅದು ಇರ್ಲಿ ಬಿಡು ವಯಸ್ಸು ಹಿಂಗೆ ಚಲೋ ಇರ್ತೈತೆ ಅನ್ಸುತ್ತೆ ಬಿಡು ನನಗೆ ಸ್ವಲ್ಪ ಆಯಿಲ್ ಕಮ್ಮಿ ಹಾಕಿ ನೆಕ್ಸ್ಟ್ ಟೈಮ್ ನಂಗೆ ಆಯಿಲ್ ಹಾಕಿಲ್ಲ ಅಂದ್ರೆ ನಡೀತೈತಿ ಯಾಕಂದ್ರೆ ಆಯಿಲ್ ಭಾಳ ಆಗ್ತದೆ ತೆಗಿಯಕ್ ಬರಲ್ಲ ಆಯಿಲ್ ಕಮ್ಮಿ ಹಾಕಿದ್ರಿ ಎಲ್ಲ ಅಂಟ್ಕೊತೈತಿ ಒಂದು ಸ್ವಲ್ಪ ಮ್ಯಾಗ ಹಿಂಗೆ ಸ್ವಲ್ಪ ಖಾರ ಹಾಕೋದ್ರಿ ಕೆಂಪು ಖಾರ ಹಾಕೋದು ಒಂದು ಸ್ವಲ್ಪ ಮ್ಯಾಗ ಮತ್ತೆ ಉಪ್ಪಾಗತ್ತವ ಮಸ್ತ್ ಆಯ್ತು ನೋಡ್ರಿ ಅದು ಹಾಂ ಶಾಲೆಪ್ಪ ಬಂದಿಲ್ಲ ಚಲೋ ಆತ ನಾನು ಅರ್ಧ ಕೆಲಸ ಮುಗೀತ ಆ ಕಡೆ ವಿಡಿಯೋ ಹಂಗೆ ಮಾಡಬೇಕು ಈ ಕಡೆ ಹೆಂಗೆ ಮಾಡ್ಬೇಕು ಆಗೋದು ನನ್ನ ಕೆಲಸನೂ ಮುಗಿತೈತೆ ಹಿಂಗೆ ಮಾಡಿದ್ರೆ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಈಗ ಮೇನ್ ಅದು ಹುಚ್ಚು ಉಳ್ಬಾರ್ದು 2 ಚಮಚ ತಗೋತೀನಿ ನೋಡಿ ಹುಚ್ಚು ಒಂದೇ ಸಾಕಲ್ಲ ಇದೇ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಏನ್ರಿ ಅದು ಬಿತ್ತು ಸ್ವಲ್ಪ ಸರಿತು ಅಂದ್ರೆ ಅದು ಹೋಗಿ ಬಿಡ್ತೈತಿ ಫುಲ್ ಕಾನ್ಸಂಟ್ರೇಟ್ ಕೊಟ್ಟು ಹಾಂ ಈಗ ಕೋಳಿ ಸಣ್ಣದ ಇಟ್ಟಿಟ್ಟದ ನೋಡು ಇಟ್ಟಿಟ್ಟಾಗಿರ್ತದ ಲಘು ಜಲ್ದಿ ಆಗತೈತಿ ಹಾಕಲ್ಲ ಆಗೈತೆ ಇಷ್ಟು ಒಂದ್ ಸೆಕೆಂಡ್ ಇದು ಕರೆಕ್ಟ್ ಸ್ವಲ್ಪ ಇದು ಆಗ್ಬೇಕು ಸ್ವಲ್ಪ ಹೊಡಿಯೋನು ಯಾಕೆ ಕುಡಿತಿ ಹೊಡೆದ್ರೆ ಮತ್ತೆಲ್ಲ ಹೋಗ್ಬಿಡ್ತೈತಿ ಇಷ್ಟು ಯಪ್ಪ ತೋ ಹಿಂಗೆ ಡೈರೆಕ್ಟ್ ಹಿಂಗೆ ಎತ್ತಿ ಹಾಕಿಬಿಡೋದು ಒಂದ್ ಸೆಕೆಂಡ್ ಸೊಕಸ್ ಹಾ ನೋಡ್ರಿ ಖತರ್ನಾಕ್ ಬಂತು ನೋಡ್ರಿ ಅದು ನೀವು ಹೋಗಿ ಹೊರಗೆ ಫೋಟೋ ಹೊಡ್ಕೋತೀರಿ ಇವ್ರನ್ನ ಒಂದ್ ಸೆಕೆಂಡ್ ಮಸ್ತ್ ನೋಡ್ರಿ ಇನ್ನೇನು ಮಾಡ್ತಿ ಮಾಡ್ಕೊಲ್ಲ ಹಾಂ ಹೌದು ಲಿಂಬೆಹಣ್ಣು ಇರ್ಬೇಕಾಗಿತ್ತು ವಯಸ್ಸು ಮಸ್ತ್ ಆಗ್ತೈತೆ ಕರಿ ಗುರಿ ಲಿಂಬೆಹಣ್ಣು ಇರ್ಬೇಕಾಗಿತ್ತು ಮಸ್ತ್ ಆಗ್ತೈತೆ ನೋಡ್ರಿ ಸೆಕೆಂಡ್ ರೆಡಿ ಆಯ್ತು ಚೆನ್ನಾಗಿ ಕೊಡಲ್ಲ ಹೇಳ್ರಪ್ಪ ಇನ್ನೂ ಏನೇನೋ ಮಾಡ್ತಾಳದಕ್ಕೆ ಏನು ಮಾಡ್ತಾಳ ಇಲ್ಲಿ ಬಿಡು ಮತ್ತೆ ಅನ್ಕತ್ತಾನ ವಯಸ್ಸು ಏನು ಮಾಡ್ತಾಳೆ ನೋಡ್ಬೋದು ಬಿಡು ಮತ್ತೆ ಫ್ರಿಜ್ ತೆಗೆದ್ಲರಿಪ್ಪ ಏನೋ ತೊಗೋತಾಳೆ ಮತ್ತೆ ಕೈಯಾಗ ಸಾಸ್ ಗೀಸ್ ತಗೋತಾಳೆ ಫೋಟೋ ಸಲುವಾಗಿ ಕೊತ್ತಂಬರಿ ಹಾಕೋದ್ ಮ್ಯಾಗ ನೋಡ್ರಿ ಏನು ಡಿಟೇಲಿಂಗ್ ಐತಿ ಏನು ಫೋಟೋ ಹೊಡಿಬೇಕ ಒಂದ್ ಸೆಕೆಂಡ್ ಈ ಮಣಿಗೈತದು ಇದಾಗಿತ್ತು ಐತು ಒಳಗೆ ಐತಿ ವಾ ಬತ್ತೇಳ ಹೇಳಿಲ್ರಿ ನಾನು ಭಾಳ ಪದ್ಧತಿ ಸಿರಿ ಮಾಡ್ತಾಳೆ ಅಂತೇಳಿ ಫೈನಲಿ ಒಣಗಿದ್ದ ಕೊತ್ತಂಬರಿ ಅದಾವ ನಮ್ಮ ಮನ್ಯಾಗ ಎಲ್ಲ ಹೋಗಿದ್ದು ಬಿಡು ವಯಸ್ಸು ಹೋಗಿಲ್ಲ ಸುಮ್ಮ ಹಂಗೆ ಒಂದು ಫೋಟೋ ಹೊಡೆಯಕ್ಕೆ ಮತ್ತೆ ಯಪ್ಪ ಈಗ ಸ್ನ್ಯಾಪ್ ಹಾಕೋದೈತಿ ಅದಕ್ಕೆ ಹಾ ಏ ಪದ್ಧತಿ ಸಿರಿ ಬತ್ಬಿಡು ಜೋರೈತಿ ಉಲ್ಟಾ ಇದಕ್ಕೆ ಬಂದಿರ್ತಿದ್ದೀನಿ ಹಾಂ ಈಗಿನ ಫೋಟೋನೂ ಆಯ್ತು ಸ್ನ್ಯಾಪ್ ಸಲುವಾಗಿ ಸೊ ಇಲ್ಲಿ ಈಗ ಮಸ್ತ್ ತಿನ್ನುಮ್ರಿಪ್ಪ ಬಟ್ ಇಷ್ಟ ಆಗತ್ತೆ ಹೌದು ತಿನ್ನೋಣಂತೆ ಪಪ್ಪ ತೋರ್ಸು ನಿಂದರಿ ಹೆಂಗೆ ಮಾಡ ಮಸ್ಕಿಲಿದೆ ಭಾರಿ ಬೇಡ ನೋಡ್ರಿ ನಾ ಅಡಿಗೆ ಒಳಗೆ ಒಂದೇ ಇಲ್ರಿ ಮತ್ತೆ ಇದಾವ ನನ್ನ ಕಡೆ ಕ್ರಿಯೇಟಿವಿಟಿ ಏ ಮಸ್ತ್ ಮಾಡ್ತಾಳ್ರಿ ಅಡಿಗೆ ಜಬರ್ದಸ್ತ್ ಮಾಡ್ತಾಳೆ ಅಡಿಗೆ ಆಗಿರಿ ಅಡಿಗೆ ಬಿಟ್ಟು ಬೇರೆದು ಹೇಳ್ಬೇಕು ಏ ನಮ್ಮ ಈ ಸದ್ಯ ಇದೇ ತೋರ್ಸತ್ತಿಲ್ಲ ಟ್ಯಾಲೆಂಟ್
ಈ ನಮ್ಗೆ ಇದು ಒಂದು ಟ್ಯಾಲೆಂಟ್ ಗೊತ್ತಪ್ಪ ನಿಂದ ಇದೇನು ಮಜಾಕರ್ ಇದು ಭಾರಿ ಭಾರಿ ಮಾಡ್ತಾಳ್ರಿ ಈ ನೋಡ್ರಿ ನಾಳೆ ಮೋಮೋಸ್ ಎಸ್ ನಾಳೆ ಚಿಕನ್ ನಾಡಿದ್ದು ಹೋಗ್ತೀನಿ ಬಾಯ್ ಬಾಯ್ ಯಾಕೆ ಎಷ್ಟು ದಿನ ಇರ್ಬೇಕು ಇರೋ ಇನ್ನೊಂದು 2-3 ದಿವಸ ಇರು ಏನು ಮಾಡಿದೆ ಜಲ್ದಿ ಹೋಗಿ ಎಲ್ಲರೂ ಏನೈತಿ ನಿಂದು ರಿಸಲ್ಟ್ ಯಾವಾಗ ನಾಳೆ ಬಂದ ಅಲ್ಲ ಶನಿವಾರ ರಿಸಲ್ಟ್ ಏನ ಮಂಗಳವಾರ ಬಂದಿಲ್ಲ ಶನಿವಾರ ಆಯ್ತಲ್ಲ ಮತ್ತೆ ರಿಸಲ್ಟ್ ಮುಗಿಸ್ಕೊಂಡು ಹೋಗ್ತಿದ್ದವು ನೋಡು ಮತ್ತೆ ಚಲೋ ಆಗಿರುತ್ತೇಳೆ ಏ ಅಮ್ಮು ಬಾರ್ಲಿ ಏ ಅಮ್ಮು ತಣ್ಣಗಾಗಿತ್ತು ಬಾ ನೀನು ಹೌದು ಹಾಂ ಟೇಸ್ಟ್ ಮಾಡೋಣ ಏನು ಮಾಡ್ಬೇಕು ರೀ ಇದು ಹಿಂಗೆ ತೊಗೋಬೇಕು ಹಿಂಗೆ ಸ್ವಲ್ಪ ಕಟ್ ಮಾಡ್ಬೇಕು ಹಿಂಗೆ ಪದ್ಧತಿ ಸರಿ ಹಿಂಗೆ ಕಟ್ ಮಾಡಿ ಅದು ಹಿಂಗೆ ತೊಗೋಬೇಕು ಹಿಂಗೆ ತೊಗೊಂಡೆ ನೈಸ್ ಮಸ್ತ್ ಟೇಸ್ಟ್ ಆಗಿದ್ರಿ ಜಬರ್ದಸ್ತ್ ಆಗೈತಿ ಏನ್ರಿ ಹಿಂಗೆ ಸುಮ್ಮನೆ ಹೋಟೆಲ್ ತೆಗೆದು ಹಿಂಗೆ ಕೊಡೋದಾದ್ರೆ ಭಾರಿ ಸೇಲ್ ಆಗುತ್ತೆ ನೋಡ್ರಿಪ್ಪ ಜಬರ್ದಸ್ತ್ ಆಗುತ್ತೆ ಮಸ್ತ್ ಮಾಡೋಣ ನೋಡ್ರಿ ಅದು ಇದು ಹಿಂಗೆ ಹೊಡೋದ್ರೆ ಇದ್ರೊಳಗೆ ಇರ್ತೈತೆ ನೋಡ್ರಿ ವಾವ್ ಮಸ್ತ್ ಐತಲ್ರಿ ಹಿಂಗೆ ಕಟ್ ಮಾಡೋದು ತಣ್ಣಗಾತ ತಣ್ಣಗಾದ್ರೆ ರುಚಿ ಹತ್ತಲ್ಲ ಈ ಬಜಿ ಬದಿ ಮಿರ್ಚಾರ ಅಂತಕಿ ಬೇಡಪ್ಪ ಬಜಿ ಬಾತ್ ತಿಂದಿನಿ ಇವತ್ತು ಹೌದು ಲಿಂಬಿಕೆ ಇರಬೇಕಾಗಿತ್ತು ಮಸ್ತ್ ಆಗೈತ್ರಿ ನೋಡ್ತೀನಿ ಅಂದ್ರೆ ನಾನು ಟೇಸ್ಟ್ ಮಾಡ್ತಾರೆ ಹಾಫ್ ಬಾಯ್ಲ್ಡ್ ಮಾಡ್ಕೊಂಡಿಲ್ಲ ಮಸ್ತ್ ಆಗೈತಿ ಮಸ್ತ್ ಇಲ್ಲ ಇದೆಷ್ಟು ಮಸ್ತ್ ಮಾಡಿ ನೋಡಿದ್ವಿ ಭಾರಿ ಐತಿ ಹಾಫ್ ಬಾಯ್ಲ್ಡ್ ಏನೋ ಗೊತ್ತಿಲ್ಲ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಎಗ್ ರೈಸ್ ನೀವು ಮಾಡ್ಕೊಂಡ್ ತಿನ್ರಿ ಮನೆಯೊಳಗೆ ಹೆಂಗಾಗೈತೆ ಅನ್ನೋದು ತಿಳಿಸ್ರಿ ತೋರ್ಸೇ ಇಲ್ಲ ಸ್ಟಾರ್ಟಿಂಗ್ ತೋರಿಸಿಲ್ಲ ನಾನು Starting ತೋರ್ಸಿಲ್ಲ? ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ನೋಡ್ರಿ ಆಯ್ತರಪ್ಪ ಸಿಗ್ತೇವತ್ತ ನೆಕ್ಸ್ಟ್ ಲಾಗ್ ಒಳಗೆ ಬಾಯ್